ಮಂತ್ರಿಗಿರಿಗಾಗಿ ಜಮೀರ್ ಅಹಮದ್ ಖಾನ್ ಹೊಸ ತಂತ್ರವನ್ನ ಹೆಣಿತಾ ಇದ್ದಾರೆ. ಬೈ ಎಲೆಕ್ಷನ್ ಸಮಯದ ಆಡಿಯೋಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು, ಆ ಆಡಿಯೋ ನಂದಲ್ಲ ಅಂದಿದ್ದಾರೆ. ನಾನು ಮಾತಾಡಿಲ್ಲ ಅಂದಿದ್ದಾರೆ. ಹಿಂದೆ ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸ್ವಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸಲಿಕ್ಕೆ ಮುಂದಾಗಿದ್ರು ಜಮೀರ್ ಅಹಮದ್ ಖಾನ್ ಅಂತ ಅವರದ್ದೇ ಧ್ವನಿ ಎನ್ನಲಾದಂತಹ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದು ಒಂದು ರೀತಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುವ ಭೀತಿ ಎದುರಾಗುವಂತೆ ಮಾಡಿತ್ತು. ಆದರೆ ಈಗ ಜಮೀರ್ ಅಹಮದ್ ಖಾನ್ ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡೋ ಪ್ರಯತ್ನ ಮಾಡಿದ್ದಾರೆ. ಆ ಆಡಿಯೋದಲ್ಲಿರುವುದು ನನ್ನ ಧ್ವನಿಯಲ್ಲ ಅನ್ನುವಂಥ ಮಾತನ್ನ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾರೋ ತಲೆಗೆ ತುಂಬಿಟ್ಟಿದ್ದಾರೆ ಅನ್ನುವಂಥದ್ದು ಅವರು ಹೇಳಿರುವಂಥ ಮಾತು. ಅಂದರೆ ಅದಕ್ಕೊಂದು ಸ್ಪಷ್ಟನೆ ಅವ್ರದ್ದು. ಅವತ್ತೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದು. ಆಡಿಯೋ ನಂದಲ್ಲ, ನಾನು ಮಾತಾಡಿಲ್ಲ, ಸಿರಾಜ್ ಅವರು ಮಾತಾಡಿದ್ರು. 2-3 ದಿನದಲ್ಲಿ FSL ವರದಿ ಬರುತ್ತೆ, ಆಗ ಸತ್ಯಾಂಶ ಆಚೆ ಬಂದೇ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದು. ರಾಜಕೀಯದಲ್ಲಿ ಯಾರು ಬೆಳೀತಾ ಇದ್ರು ಹೀಗಾಗೋದು ಸಹಜ. ಸಿದ್ದರಾಮಯ್ಯ ಅವರ ತಲೆಯಲ್ಲಿ ಯಾರೋ ತುಂಬಿಬಿಟ್ಟಿದ್ದಾರೆ. ಹೀಗಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ತಮ್ಮ ಆಡಿಯೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಂದಲ್ಲ, ನಾನು ಅದು ಮಾತಾಡಿಲ್ಲ, ಅದು ಕ್ರಿಯೇಟ್ ಮಾಡಿದಾರಂತ. ಅದು ಯಾರು ಸಿರಾಜ್ ಅವ್ರು ಮಾತಾಡಿದ್ರು ಅವ್ರು ಅವತ್ತೇ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದು FSL ಏನೋ ತನಿಖೆಗೆ ಕಳಿಸಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಸತ್ಯಾಂಶ ಆಚೆ ಬರ್ತದೆ. ಇವತ್ತಿಲ್ಲ ನಾಳೆ ಬರಲೇಬೇಕಿಲ್ಲ, ಸತ್ಯಾಂಶ ಆಚೆ ಬರಲೇಬೇಕು. ಬರ್ತದೆ. ಅದು ರಾಜಕೀಯದಲ್ಲಿ ಯಾರನ್ನ ಬೆಳೀತಾ ಇದ್ರೆ ಅದು ಸಹಜ. ರಾಜಕೀಯದಲ್ಲಿ ನನಗಂತ ಇಲ್ಲ, ಯಾರನ್ನ ಇರಲಿ ಸಹಿಸ್ಕೊಳಕ್ಕಾಗಲ್ಲ. ಅದು ಮಾಡೋದು ಸಹಜ. ನನಗಂತಲ್ಲ, ಎಲ್ಲರಿಗೂ ಅದೇ ಥರ ಮಾಡ್ಕೊಂಡು ಬರ್ತಾರೆ. ಅವತ್ತಿಂದ ಪದ್ಧತಿ ಅದು. ಸಿದ್ದರಾಮಯ್ಯ ಅವ್ರಿಗೆ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಆ ಆಡಿ.